ಜಾತಕರಿಗೆ ಯಾವ ರೀತಿ ಫಲಾಫಲಗಳು ಇರುತ್ತೆ ಅಂತ ನೋಡ್ತಾ ಹೋಗೋಣ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕನ್ಯಾ ರಾಶಿ ಅಲ್ಲ, ಕನ್ಯಾ ಲಗ್ನ. ಅದು ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ನಿಖರವಾಗಿ ಗೊತ್ತಿದ್ದು ಅದ್ರ ಪ್ರಕಾರ ನೀವು ಜಾತಕ ರಚನೆ ಮಾಡಿ ಅದರಲ್ಲಿ ಲಗ್ನ ಗೊತ್ತಿರುತ್ತೆ. ಆ ಲಗ್ನ ಗೊತ್ತಿದ್ದಾಗ ಮಾತ್ರ ಇದು ಅನ್ವಯ ಆಗ್ತದೆ. ಕನ್ಯಾ ಲಗ್ನ ಜಾತಕರಿಗೆ ಕರ್ಕಾಟಕ ರಾಶಿ 11ನೇ ಸ್ಥಾನದಲ್ಲಿದೆ. ಏನು 2/6/2026ರಿಂದ 26/6/2027 ಈ ಒಂದು ವರ್ಷ ಕಾಲಗಳಲ್ಲಿ, ಈ ಒಂದು ಸಮಯದಲ್ಲಿ ಕನ್ಯಾ ಲಗ್ನ ಜಾತಕರಿಗೆ ತುಂಬಾ ಅದ್ಭುತವಾದಂತ ಸಮಯ. ಎಲ್ಲಾ ರೀತಿಯಲ್ಲೂ, ಸರ್ವ ರೀತಿಯಲ್ಲೂ ಜಯ ಬೇರಿ ಆಗ್ತಾರೆ. ಯಾಕಂದ್ರೆ ಲಾಭದಲ್ಲಿದ್ದಾನೆ. ಕನ್ಯಾ ಲಗ್ನ ಜಾತಕರಿಗೆ ಗುರು ಲಾಭದಲ್ಲಿರೋದ್ರಿಂದ ಸರ್ವ ರೀತಿಯಲ್ಲೂ ಲಾಭ, ಧನ ಪ್ರಾಪ್ತಿ ಆಗ್ತದೆ, ದ್ರವ್ಯ ಲಾಭ ಆಗ್ತದೆ, ಇಷ್ಟಾರ್ಥ ಕಾರ್ಯಗಳು ಸಿದ್ಧಿ ಆಗ್ತದೆ. ಯಾರು ವಿವಾಹ ಆಗ್ತಿರಲ್ವೋ ಅಂತವ್ರಿಗೆ ವಿವಾಹ ಭಾಗ್ಯ ಸಿಗ್ತದೆ. ಯಾರು ಮನೆ ಕಟ್ಟೋದಕ್ಕ ಅಪೇಕ್ಷೆ ಪಟ್ಕೊಂಡಿದ್ದೀರೋ ಅವ್ರ ಕನಸು ನನಸಾಗುತ್ತೆ. ಎಲ್ಲಾ ವ್ಯವಹಾರಗಳಲ್ಲೂ ಜೈಬೇರಿ ಆಗ್ತೀರಾ. ಅದರಲ್ಲೂ ವಿದ್ಯಾಭ್ಯಾಸದಲ್ಲಂತೂ ಅತ್ಯುತ್ತಮವಾಗಿದೆ. ಓದಿರೋದು ಹಂಗೆ ನೆನಪು ಬರುತ್ತೆ. ನೀವೇನ್ ಅನ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿನವಾಗಿ ಮಾರ್ಕ್ಸ್ ತೆಗಿತೀರಾ, ಒಳ್ಳೆ ಸಕ್ಸಸ್ ಆಗ್ತೀರಾ. ಅದರಲ್ಲೂ ಆರೋಗ್ಯ ವೃದ್ಧಿ ಆಗ್ತದೆ. ಯಾರ್ಯಾರು ಜಾಬ್ ಅಲ್ಲಿ ನನಗೆ ಪ್ರಮೋಷನ್ಗೋಸ್ಕರ ಕಾಯ್ತಾ ಇದ್ದೀರೋ ಕನ್ಯಾ ಲಗ್ನ ಜಾತಕರಿಗೆ ಈ ಒಂದು ಗುರುವಿನ ಅನುಗ್ರಹ ಇರೋದ್ರಿಂದ ನೀವು ಅನ್ಕೊಂಡೇ ಇರೋದಿಲ್ಲ, ಅಲ್ಲಿಗೂ ನಿಮ್ಗೆ ಪ್ರಮೋಷನ್ಗಳಾಗ್ತವೆ. ಹೊಸ ಹೊಸ ಉದ್ಯೋಗಗಳ ಅವಕಾಶ ಸಿಗುತ್ತೆ. ಹೊಸವಾಗಿ ಬಿಸ್ನೆಸ್ ಯಾರಾದ್ರೂ ಪ್ರಾರಂಭ ಮಾಡಂಗಿದ್ರೆ ಕನ್ಯಾ ಲಗ್ನ ಜಾತಕದವರು ಈಗ ಗುರುಗಳ ಅನುಗ್ರಹ ನಿಮ್ಗೆ ಶುಭ ಫಲಗಳಿರೋದ್ರಿಂದ ನೀವು ಜಾಬ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅಥವಾ ವ್ಯವಹಾರಗಳು ಸಹ ತುಂಬಾ ಚೆನ್ನಾಗಾಗ್ತದೆ. ಮಾಡ್ಕೊಂತ ಹೋಗಿ. ಅದರಲ್ಲೂ ಸಮಾಜದಲ್ಲಿ ಉತ್ತಮವಾದಂತ ಸ್ಥಾನಮಾನ, ಕೀರ್ತಿ, ಯಶಸ್ಸು, ಲಾಭ ಆಗ್ತದೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಹಂಗಾಗಿ ಕನ್ಯಾ ಲಗ್ನ ಜಾತಕದವರಿಗೆ ಸರ್ವ ರೀತಿಯಲ್ಲೂ ಶುಭ ಫಲಗಳು ಹೆಚ್ಚಾಗಿರೋದ್ರಿಂದ ನಿಮಗೆ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿದೆ. ಏನೇನು ಯಾವ್ಯಾವ್ದು ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು, ಮಗನಿಗೆ ಮದುವೆ ಮಾಡಬೇಕು ಅಥವಾ ನೀವೇ ಮದುವೆ ಮಾಡ್ಕೊಬೇಕು ಅಥವಾ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಬೇಕು, ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಅತ್ಯುತ್ತಮವಾದಂತ ಶುಭ ಸಮಯ. ಇದನ್ನ ಅನುಕೂಲ ಮಾಡ್ಕೊಳ್ಳಿ. ಈ ಒಂದು ಶುಭ ಸಮಾರಂಭಗಳಲ್ಲಿ, ಈ ಒಂದು ಶುಭ ಕಾಲಗಳಲ್ಲಿ ಸರ್ವ ರೀತಿಯಲ್ಲೂ ಏನಾದ್ರೂ ಕೆಲಸ ಮಾಡೋದಕ್ಕೆ ಹೋಗಿ ಸುಮ್ನೆ ಯಾರು ಕುತ್ಕೊಂಬೇಡಿ. ಕನ್ಯಾ ಲಗ್ನ ಜಾತಕದವರು ನಿಮ್ಮ ಜಾತಕ ಕರೆಕ್ಟ್ ಆಗಿತ್ತು ಅಂತಂದ್ರೆ ಅದರಲ್ಲೂ ಗುರುದಶೆ, ಗುರು ಭುಕ್ತಿ, ಗುರು ಅಂತರ್ದಶೆ ನಡೀತಾ ಇದ್ದು ನೀವು ಫಲಗಳನ್ನ ಯಥೇಚ್ಛವಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬಹುದು. ಸಮಯ ವೇಸ್ಟ್ ಮಾಡಬೇಡಿ. ಈ ಒಂದು ಸಮಯದಲ್ಲಿ ನೀವೇನ್ ಅನ್ಕೊಂಡಿದ್ರೋ ಅದೆಲ್ಲ ನಿಮ್ಗೆ ಸರ್ವ ರೀತಿಯಲ್ಲೂ ಲಾಭ ಆಗ್ತದೆ. ಮಾಡೋದಕ್ಕೆ ಪ್ರಯತ್ನ ಪಡಿ. ಅದ್ರ ಜೊತೆಗೆ ಕನ್ಯಾ ಲಗ್ನದಲ್ಲಿ ನೀವು ಹುಟ್ಟಿದ್ದು ನಿಮ್ಮ ಲಗ್ನದಲ್ಲಿ ವೈದಲ್ಲಿ ಏನಾದ್ರೂ ಗುರು ಇದ್ದಾಗ, ನಿಮ್ಮ ಜಾತಕದಲ್ಲಿ ಅಂದ್ರೆ ಕುಂಡಲಿ ಇದೆಯಲ್ಲ, ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಕನ್ಯಾ ಲಗ್ನ ಆಗಿದ್ದು ವೈದಲ್ಲಿ ಏನಾದ್ರೂ ಗುರು ಇದ್ದಾಗ ಈ ಒಂದು ಸಂಪೂರ್ಣ ಫಲ 50-50 ಅಷ್ಟೇ ಸಿಗುತ್ತೆ. ಅದ್ರ ಜೊತೆಗೆ ಕನ್ಯಾ ಲಗ್ನ ಜಾತಕದವರಿಗೆ ಗುರು ಅಂತರ್ದಶೆ ಬಿಟ್ಟು ಗುರುವಿನ ಶತ್ರು ಗ್ರಹ ಆಗಿರ್ತಕ್ಕಂಥ ರಾಹು ದಶೆ, ಶನಿ ದಶೆ, ಶನಿ ದಶಾಭುಕ್ತಿ, ಶನಿ ಅಂತರ್ದಶಾಮುಕ್ತಿ ನಡೀತಾ ಇದ್ದು ಗುರುವಿನ ಶತ್ರು ರಾಶಿ ಆಗಿರ್ತಕ್ಕಂಥ ಅಂತಾರಾಶಿಯವರಿಗೆ ಏನಾದ್ರೂ ದಶಾಮುಕ್ತಿ ನಡೀತಾ ಇದ್ದಾಗ ಆ ಫಲಗಳು ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಾಗಲ್ಲ. ಇಂಥದ್ದೆಲ್ಲ ನೆನಪಲ್ಲಿ ಇಟ್ಕೊಂಡು